ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಜಗದ್ಗುರು ಶಿವರಾಮವಧೂತರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನಮಗೆ ನೀಡ್ತಾ ಇದ್ದಾರೆ. ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂ ತವ ನಾಸ್ತಿ ನಿಯಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೆ ನೌಕಾ. ಇಲ್ಲಿ ಜೀವನನ್ನ ಕುರಿತು ಈ ತನ್ನ ಪತ್ನಿಯ ಮೇಲಿರ್ತಕ್ಕಂಥ ಹಾಗೂ ಧನದ ಮೇಲಿರ್ತಕ್ಕಂಥ ಒಂದು ಆಸಕ್ತಿಯನ್ನು ಕುರಿತು ಅದರಿಂದ ಆಗುವಂಥ ಯಾವ ಅನರ್ಥ ಅನ್ನುವಂಥದ್ದನ್ನು ಭಾಳ ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಜೀವನಿಗೆ ಹೇಳ್ತಾರೆ, ಕಾತೆ ಕಾಂತ, ನಿನ್ನ ಯಾವ ಪತ್ನಿ, ಕಾ ಅಂದರೆ ಯಾರು, ಧನಗತ ಚಿಂತ, ನೀನು ಸಂಪತ್ತಿನಲ್ಲಿಟ್ಟಿರ್ತಕ್ಕಂಥ ಅದು ನನ್ನದು ಅನ್ನುವಂಥ ಯಾವ ಚಿಂತೆ ಅನ್ನುವಂಥದ್ದು ಇದು ಕೂಡ ಎಲ್ಲಿದೆ ಅಥವಾ ಇದು ಯಾರದು. ವಾತುಲ ತವ ನಿಯಂತ ನಾಸ್ತಿ ಕಿಂ, ಹೇ ಮೂರ್ಖನಾಗಿರ್ತಕ್ಕಂಥ ಮಾನವನೇ, ನಿನ್ನನ್ನು ನಡೆಸ್ತಕ್ಕಂಥವರು ಒಬ್ಬ ನಿಯಾಮಕನಾಗಿರ್ತಕ್ಕಂಥವರು ಯಾರೂ ಇಲ್ಲ ಅಂತ ತಿಳ್ಕೊಂಡಿಯೇನು. ತ್ರಿಜಗತಿ ಭವಾರ್ಣವ ತರಣೆ, ಈ ಮೂರು ಲೋಕದೊಳಗೆ ಈ ಸಂಸಾರ ಸಮುದ್ರ ಅನ್ನುವಂಥದ್ದನ್ನು ದಾಟಲಿಕ್ಕೆ ಸಜ್ಜನ ಸಂಗತಿ ರೇಖಾ ನೌಕಾ ಭವತಿ ಅಂತ. ಮಹಾತ್ಮರ ಶರಣರ ಸತ್ಪುರುಷರ ಒಂದು ಸಂಘ ಅನ್ನುವಂಥದ್ದು ಇದೇ ನಮಗೆ ನೌಕಾ ಆಗಿದೆ ಅಂತ ಹೇಳ್ತಾರೆ. ನಾವು ಒಂದು ಸಮುದ್ರವನ್ನು ದಾಟಬೇಕಾಗಿತ್ತು ಅಂತಂದರೆ ನಾವು ಹಡಗನ್ನು ಆಶ್ರಯ ಮಾಡ್ತಾ ಇದ್ದೀವಿ. ಒಂದು ನದಿಯನ್ನು ದಾಟಬೇಕಾಗಿತ್ತು ಅಂತಂದರೆ ಒಂದು ನಾವು ಅಥವಾ ದೋಣಿಯನ್ನು ನಾವು ಆಶ್ರಯ ಮಾಡಿ ಆ ನದಿಯನ್ನು ಸುಲಭವಾಗಿ ದಾಟಿ ಹೋಗ್ತಾ ಇದ್ದೀವಿ. ಆಗ ಈ ಸಂಸಾರ ಅನ್ನುವಂಥ ಈ ಸಮುದ್ರ ನಮಗೆ ದಾಟಬೇಕಾಗಿತ್ತು ಅಂತಂದರೆ ಮಹಾತ್ಮರ ಒಂದು ಸಂಘ ಅನ್ನುವಂಥದ್ದು ಬೇಕು ಅಂತ ಹೇಳ್ತಾರೆ. ಇಲ್ಲಿ ಕಾತೆ ಕಾಂತ ಧನಗತ ಚಿಂತಾ ಅಂತ ಹೇಳಿದರು. ಅಂದರೆ ಈ ಸಂಸಾರದೊಳಗೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಕರ್ಮಾನುಸಾರವಾಗಿ ನಮಗೆ ಸ್ತ್ರೀಯಾಗಲಿ ಪುತ್ರನಾಗಲಿ ಸಂಪತ್ತಾಗಲಿ ಇವೆಲ್ಲವೂ ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ನಾವು ಅವುಗಳಲ್ಲಿ
ವಿಶೇಷವಾಗಿ ಮೋಹಿತರಾಗ್ತಾ ಇದ್ದೀವಿ. ಇವಳು ನನ್ನವಳು, ಇವನು ನನ್ನ ಮಗ, ಮತ್ತು ಇದು ನನ್ನ ಸಂಪತ್ತು, ಇದು ನನ್ನ ಭೂಮಿ ಅಂತ ಈ ಐಹಿಕವಾಗಿರ್ತಕ್ಕಂಥ ಭೋಗ ಪದಾರ್ಥಗಳಲ್ಲಿ ನಾವು ಮೋಹವನ್ನು ಹೊಂದ್ತಾ ಇದ್ದೀವಿ. ಆ ಮೋಹದಿಂದಲೇ ನಮಗೆ ಬಂಧನ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ನಾವು ಸಂಸಾರದಲ್ಲಿ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಅಂದರೆ ಪ್ರಾಪಂಚಿಕ ಭೋಗಗಳು ನಮಗೆ ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನು ಕೊಟ್ಟು ನಂತರದಲ್ಲಿ ಅಪಾರವಾದ ದುಃಖವನ್ನೇ ನಮಗೆ ಕೊಡ್ತಾ ಇದ್ದಾವೆ. ಅದಕ್ಕೆ ನಾವು ಅದರ ಬಗ್ಗೆ ಹೆಚ್ಚು ಚಿಂತೆ ಎನ್ನುವಂಥದ್ದನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದೆಲ್ಲವೂ ಭಗವಂತನ ಸ್ವತ್ತದು. ಇದು ಯಾವುದನ್ನು ನಾವು ಮಾಡ್ಕೊಳ್ಳಿಕ್ಕಾಗಂಗಿಲ್ಲ. ಪರಮಾತ್ಮನೇ ಇದೆಲ್ಲವನ್ನು ಕೊಟ್ಟಿದ್ದಾನೆ. ನಮ್ಮನ್ನು ನಿಯಮನ ಮಾಡ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮ. ನಮ್ಮನ್ನು ಆಳ್ತಕ್ಕಂಥವನು ಯಾರು ಅಂತಂದರೆ ಭಗವಂತ. ಭಗವಂತನೇ ನಮಗೆ ಸುಖ ದುಃಖಗಳನ್ನು ನಾವು ಮಾಡಿದ ಕರ್ಮಾನುಸಾರವಾಗಿ ಕೊಡ್ತಾ ಇದ್ದಾನೆ. ನಾವೇನು ಪುಣ್ಯ ಮಾಡಿರ್ತೀವಿ, ಪಾಪ ಮಾಡಿರ್ತೀವಿ, ಆ ಪುಣ್ಯ ಪಾಪಗಳಿಗೆ ತಕ್ಕಂತೆ ನಮಗೆ ಈ ಲೋಕದೊಳಗೆ ಸುಖ ಮತ್ತು ದುಃಖಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ಯಾವ ಮಹಾತ್ಮರು ನಮಗೆ ಬಹಳ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. 6 ಹಿತವರು 3 ಮನವೇ 3 ಮಂದಿಯೊಳಗೆ, ನಾರಿಯೋ ಧಾರುಣಿಯೋ ಧನದ ಬಲು ಸಿರಿಯೋ. ನೋಡ್ರಿ, ಪುರಂದಾಸರು ಒಂದು ಪದ್ಯದೊಳಗೆ ಬಹಳ ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. 6 ಹಿತವರು ಮನವೇ 3 ಮಂದಿಯೊಳಗೆ. ಹೇ ಮನಸ್ಸೇ, ಈ ಸಂಸಾರದೊಳಗೆ ನಿನ್ನ ಹೆಂಡತಿ, ಭೂಮಿ ಮತ್ತು ಈ ಸಂಪತ್ತನ್ನುವಂಥದ್ದಲ್ಲ, ಇದರೊಳಗೆ ನಿನಗೆ ಯಾರು ಹಿತವನ್ನು ಉಂಟು ಮಾಡ್ತಾರ, ಯಾರು ನಿನಗೆ ಸುಖ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಹೇ ಮನಸ್ಸೇ, ಸ್ವಲ್ಪ ಆಲೋಚನೆ ಮಾಡು, ವಿಚಾರ ಮಾಡು ಅಂತ ಮನಸ್ಸನ್ನು ಕುರಿತು ಮಹಾತ್ಮರು ಬೋಧವನ್ನು ಮಾಡ್ತಾ ಇದ್ದಾರೆ. ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಯಾರು ನಿನಗೆ ಇದರೊಳಗೆ ಹಿತ ಮಾಡ್ತಕ್ಕಂಥವರು. ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು ತನ್ನ ಮನೆಯಲ್ಲಿ ಯಜಮಾನಿ ಎನಿಸಿ, ಭಿನ್ನವಿಲ್ಲದೆ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಂಜುವಳು ಕಾಲ ನೋಳ್ವಯ್ಯುವಾಗ. ನೋಡಿ, ಭಾಳ ಸುಂದರವಾಗಿ ಹೇಳ್ತಾರೆ. ಈಗ ನಿನ್ನ ಪತ್ನಿಯಾಗಿರ್ತಕ್ಕಂಥವಳು ಯಾರೋ ಒಬ್ಬ ದಂಪತಿಗಳಿಂದ ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು, ಬೇರೆ ಒಬ್ಬ ದಂಪತಿಗಳಿಂದ ಜನಿಸಿರ್ತಕ್ಕಂಥ ನಿನ್ನ ಹೆಂಡತಿಯಾಗಿರ್ತಕ್ಕಂಥವಳು ನಿನಗೆ ತಂದಕ್ಕಿಗೆ ವಯಸ್ಸು ಬಂದ ಮೇಲೆ, ನಿನಗೂ ಯಾವಾಗ ಯೌವನ ಪ್ರಾಪ್ತವಾಯಿತು ಅಂತಂದರೆ ನಿನಗೆ ಮದುವೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮದುವೆ ಮಾಡಿದ ಮೇಲೆ ನೀನು ಆಕೆ ನಿನ್ನ ಮನೆಯ ಯಜಮಾನಿ ಅನಿಸ್ಕೊಳ್ತಾ ಇದ್ದಾಳೆ. ಇಬ್ಬರೂ ಭಾಳ ಅನ್ಯೋನ್ಯವಾಗಿ ಇರ್ತಾ ಇದ್ದೀರಿ. ಅರ್ಧ ದೇಹ ಅನ್ನಿಸ್ತಕ್ಕಂಥವಳಾಗಿದ್ದಾಳೆ. ಅರ್ಧಾಂಗಿನಿ ಅಂತಂದ್ರೇನು, ನಮ್ಮ ಶರೀರದ ಅರ್ಧ ಭಾಗ ಅಂತ ಸತಿಯಳಾಗಿರ್ತಕ್ಕಂಥವಳು ಹೇಳಿಸ್ಕೊಳ್ತಾ ಇದ್ದಾಳೆ. ಯಾವಾಗ ನಿನ್ನ ಪ್ರಾಣ ಅನ್ನುವಂಥದ್ದು ಹೋಗ್ತದೋ, ನೀನು ಈ ಶರೀರವನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತಾ ಇದ್ದೀಯೋ, ಆ ಪ್ರಾಣ ಹೋಗುವಂಥ ಸಮಯದೊಳಗೆ ಆಕೆ ನಿನ್ನ ಕಣ್ಣಿನಿಂದ ಆಕೆ ನೋಡಿದ್ಲು ಅಂತಂದ್ರೆ ಆಕೆಯೂ ಕೂಡ ಅಂಜಿ ಬಿಡ್ತಾ ಇದ್ದಾಳೆ, ಹೆದರ್ತಾ ಇದ್ದಾಳೆ ಅಂತ. ನಿನ್ನ ಜೊತೆಯೊಳಗೆ ದಾಂಪತ್ಯ ಸುಖವನ್ನು ಅನುಭೋಗಿಸಿ ಅತ್ಯಂತ ಪ್ರೇಮಯುಕ್ತಳಾಗಿರ್ತಕ್ಕಂಥ ನಿನ್ನ ಮಡದಿಯೂ ಕೂಡ ಯಾವಾಗ ಯಮ ಬಂದು ನಿನಗೆ ಪಾಶವನ್ನು ಹಾಕಿ ಎಳೆದುಕೊಂಡು ಹೋಗುವಾಗ ಅಂಥ ಸಮಯದೊಳಗೆ ಕಣ್ಣೊಳಗೆ ನೋಡಿ ನಿನ್ನ ಪತ್ನಿಯೂ ಕೂಡ ನಿನ್ನ ನೋಡಿ ಹೆದರ್ತಾ ಇದ್ದಾಳೆ. ಅದಕ್ಕೆ ಇಲ್ಲಿ ನಿನಗೆ ಪತ್ನಿಯಾಗಿರ್ತಕ್ಕಂಥವಳು ನಿನಗೆ ಹಿತವನ್ನು ಮಾಡ್ತಾಳೇನು ಎಲ್ಲೋ ಮನಸ್ಸೇ ಅಂತ ಇಲ್ಲಿ ನಮಗೆ ಪುರಂದಾಸರು ಭಾಳ ಸುಂದರವಾಗಿ
ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಶ್ಲೋಕದೊಳಗೆ ಮಹಾತ್ಮರು ಕೂಡ ಉಪದೇಶ ಮಾಡ್ತಾ ಇದ್ದಾರೆ. ಭಾರ್ಯೇಯಂ ಮಧುರಾಕೃತಿರ್ಮಮ ಪ್ರೀತ್ಯಾನ್ವಿತೋಯಂ ಸುತಃ ಸ್ವರ್ಣಶೈಷ ಮಹಾನ್ನಿಧಿರ್ಮಮ ಮಮಾಸೌ ಬಂಧುರೋ ಬಾಂಧವಃ ರಮ್ಯಂ ಹರ್ಮ್ಯಮಿದಂ ಮಮೇತ್ಯಮನಯಾ ವ್ಯಾಮೋಹಿತೋ ಮಾಯಯಾಂ ಮೃತ್ಯುಂ ಪಶ್ಯತಿ ನೈವ ದೈವ ಹತಕ ಕ್ರುದ್ಧಂ ಪುರಶ್ಚಾರಿಣಾಂ. ನೋಡಿ, ನಾವು ಸಂಸಾರದೊಳಗೆ ಎಷ್ಟು ಮೋಹಿತರಾಗಿದ್ದೀವಿ. ನಾವು ಹೇಳ್ತಾ ಇದ್ದೀವಿ, ಭಾರ್ಯೇಯಂ ಮಧುರಾ ಕೃತಿರ್ಮಮ, ಇವಳು ನನ್ನ ಒಳ್ಳೆ ಸುಂದರವಾಗಿರ್ತಕ್ಕಂಥ ಪ್ರೀತಿಗೆ ಪಾತ್ರಳಾಗಿರ್ತಕ್ಕಂಥ ಹೆಂಡತಿ ಅಂತ ಹೇಳ್ತಾ ಇದ್ದೀವಿ. ಪ್ರೀತ್ಯಾನ್ವಿತೋಯಂ ಸುತ, ಇವನು ನನ್ನ ಒಳ್ಳೆಯ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಮಗನಾಗಿದ್ದಾನೆ. ಸ್ವರ್ಣಶೈಷ ಮಹಾನಿಧಿರ್, ಮತ್ತು ಈ ಬಂಗಾರದ ಒಂದು ಸಂಪತ್ತನ್ನುವಂಥದ್ದೇನದ, ಈ ಚಿನ್ನದ ನಿಧಿ ಎನ್ನುವಂಥದ್ದೇನದ, ಇದೆಲ್ಲ ನಾನು ಗಳಿಸಿದ್ದೀನಿ, ಇದು ನನ್ನದು ಅಂತ ಹೇಳ್ತಾ ಇದ್ದೀವಿ. ಮಮಾಸೌ ಬಂಧುರೋ ಬಾಂಧವಃ, ಇವರು ನನ್ನ ಒಳ್ಳೆಯ ಉತ್ತಮರಾಗಿರ್ತಕ್ಕಂಥ ಬಾಂಧವರು. ಇವರು ನನ್ನನ್ನು ಅತಿಯಾಗಿ ನನ್ನನ್ನು ಭಾಳ ಪ್ರೇಮ ಮಾಡ್ತಾ ಇದ್ದಾರೆ. ಮತ್ತು ರಮ್ಯಂ ಹರ್ಮ್ಯಮಿದಂ ಮಮೇತ್ಯಮನಯ, ನೋಡಿಂಥ ಸುಂದರವಾಗಿರ್ತಕ್ಕಂಥ ಸೊಗಸಾದ ಬಂಗಲೆ ಅನ್ನುವಂಥದ್ದೇನದಲ್ಲ, ಇದು ನನ್ನದೇ, ಇದನ್ನು ನಾನೇ ಕಟ್ಟಿಸಿದ್ದೀನಿ. ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿ ಇಂಥ ಅರಮನೆ ಅಂತ ಮನೆ ಅನ್ನುವಂಥದ್ದು ಕಟ್ಟಿಸಿದ್ದೀನಿ, ಇದು ನನ್ನದು ಅಂತ ಅದರ ಮೇಲೆ ಅಭಿಮಾನವನ್ನು ಮಾಡ್ತಾ ಇದ್ದಾನೆ. ಮೃತ್ಯುಂ ಪಶ್ಯತಿ ನೈವ ದೈವ ಹತಕಃ, ನೋಡ್ರಿ, ಈ ರೀತಿಯಾಗಿ ವ್ಯಾಮೋಹಿತೋ ಮಾಯಾ, ಈ ಮಾಯಿಂದ ವ್ಯಾಮೋಹಿತನಾಗಿರ್ತಕ್ಕಂಥ ಈ ದುರ್ದೈವಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಅಲ್ಲಿ ಕ್ರುದ್ಧಂ ಪುರಶ್ಚಾರಿಣಂ, ನಮಗೆ ಎದುರುಗಡೆಯಲ್ಲಿ ಕೋಪದಿಂದ ನಿಂತು ಬಿಟ್ಟದು ಮೃತ್ಯು ಅನ್ನುವಂಥದ್ದು. ಆ ಮೃತ್ಯು ಅನ್ನುವಂಥದ್ದು ಮೃತ್ಯುಂ ನೈವ ಪಶ್ಯತಿ ಅಂತ ಹೇಳಿದ್ರು ಅವರು. ಆ ಮೃತ್ಯು ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲವಲ್ಲ. ನಮ್ಮ ಎದುರುಗಡೆಯಲ್ಲಿ ಅದು ಸಿಟ್ಟಿನಿಂದ ನಮ್ಮನ್ನು ಒಯ್ಯಬೇಕು ಅಂಥೇಳಿ ಆ ಯಾವ ಮೃತ್ಯು ಅನ್ನುವಂಥದ್ದು ನಮ್ಮ ಎದುರು ನಿಂತರೂ ಕೂಡ ಅದನ್ನು ನಾವು ನೋಡ್ತಾ ಇಲ್ಲ, ಅದು ನಮಗೆ ಕಾಣಿಸ್ತಾನೆ ಇಲ್ಲ. ಯಾಕಂದರೆ ನಾವು ಮೋಹಿತರಾಗಿ ಬಿಟ್ಟಿದ್ದೀವಿ. ಇವಳು ನನ್ನ ಒಳ್ಳೆ ಸುಂದರವಾಗಿರ್ತಕ್ಕಂಥ ಹೆಂಡತಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದೆಲ್ಲ ಇವನು ನನ್ನ ಮಗ, ಇದೆಲ್ಲ ಸಂಪತ್ತು ನಂದು, ಇದೆಲ್ಲ ಭೂಮಿ ನಂದು, ಇದೆಲ್ಲ ಇಷ್ಟು ನನ್ನದು ಅಂಥೇಳಿ ಇಲ್ಲಿ ಜೀವನಾಗಿರ್ತಕ್ಕಂಥವನು ಏನು ಮಾಡ್ತಾ ಇದ್ದಾನಂತಂದರೆ, ಈ ಸಂಸಾರದ ಎಲ್ಲ ಭೋಗದೊಳಗೆ ಅವನು ಮೋಹಿತನಾಗಿ ಬಿಟ್ಟಿದ್ದಾನ, ಅತಿಯಾದ ಆಸಕ್ತಿಯಿಂದ ಕೂಡಿಬಿಟ್ಟಿದ್ದಾನ, ತನ್ನನ್ನು ಮರೆತು ಬಿಟ್ಟಿದ್ದಾನ, ಪರಮಾತ್ಮನನ್ನು ಮರೆತು ಬಿಟ್ಟಿದ್ದಾನ, ಭಗವಂತನನ್ನು ಮರೆತು ತನ್ನ ಸ್ವರೂಪವನ್ನು ಮರೆತು ಈ ಬಾಹ್ಯವಾಗಿರತಕ್ಕಂಥ ಈ ವಿಷಯಗಳಲ್ಲಿ ಇವನೇನು ಮೋಹಿತನಾಗಿದ್ದಾನಲ್ಲ, ಒಂದು ದಿವಸ ಯಮ ಏನು ಮಾಡ್ತಾನೆ, ಇವನಿಗೆ ಪಾಶವನ್ನು ಹಾಕಿ ಇವನನ್ನು ಎಳೆದುಕೊಂಡು ಹೋಗಿಬಿಡ್ತಾ ಇದ್ದಾನೆ. ಅಂತಿಮ ಕಾಲದೊಳಗೆ ಈ ಜೀವನಾಗಿರ್ತಕ್ಕಂಥವನು ಅನಂತ ದುಃಖವನ್ನು ಹೀಗೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು, ಅದಕ್ಕೆ ಕಾತೆ ಕಾಂತ, ನಿನ್ನ ಯಾವ ಪತ್ನಿಯಾಗಿರ್ತಕ್ಕಂಥವಳು ಯಾರು? ಇವಳು ನನ್ನವಳು ಅಂತ ನೀ ತಿಳ್ಕೊಂಡಿದೆಯಲ್ಲ, ಪೂರ್ವದಲ್ಲಿ ನಿನಗಿದ್ಲೇನೋ, ನೀ ಹುಟ್ಟಿದಾಗ ಬಂದಾಳೇನೋ ಅಂತಂದರೆ ಇಲ್ಲ. ನಿನಗೆ ಯಾವಾಗ ಒಂದು ಯೌವನ ಅನ್ನುವಂಥದ್ದು ಪ್ರಾಪ್ತವಾಯಿತೋ ಆ ಸಮಯದೊಳಗೆ ನಿನಗೆ ನಿನ್ನ ತಂದೆ ತಾಯಿಗಳು ಹಿರಿಯರು ಬಂದು ನಿನಗೆ ಒಂದು ಎಲ್ಲೋ ಜನಿಸಿರ್ತಕ್ಕಂಥ, ಯಾರಿಂದಲೂ ಜನಿಸಿರ್ತಕ್ಕಂಥ ಆ ಯಾವ ಹೆಂಡತಿಯನ್ನು, ಸ್ತ್ರೀಗಳನ್ನು ನಿನಗೆ ತಂದು ಮದುವೆ ಮಾಡಿದಾರ. ಮದುವೆ ಆದ ಬಳಿಕ ಮದುವೆಯ ಬಂಧನ ಯಾವಾಗಾಯಿತೋ ಆವಾಗ ಇವಳು ನನ್ನವಳು ಅನ್ನುವಂಥ ನೀನು ಆಕೆಯಲ್ಲಿ ಮೋಹಾಸಕ್ತನಾಗಿದ್ದೀಯಲ್ಲ. ಧನಗತ ಚಿಂತಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀನು ಧನದೊಳಗೆ, ಸಂಪತ್ತಿನೊಳಗೆ ಹಣ ಗಳಿಸ್ಬೇಕು, ನಾನು ಹಣದಿಂದ ಸುಖ ಪಡಿಬೇಕು ಅಂಥೇಳಿ ನೀನು ಹಣದೊಳಗೆ ಅತಿಯಾಗಿರತಕ್ಕಂಥ ಮೋಹವನ್ನು ಮಾಡ್ತಾ ಇದ್ದೀಯಲ್ಲ, ಲೋಭ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀಯಲ್ಲ,
ಇದು ಈ ಸಂಪತ್ತು ಅನ್ನುವಂಥದ್ದು ನಿನಗೆ ಶಾಶ್ವತವಾದ ಸುಖ ಕೊಡ್ತದೇನು ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಉದ್ಯೋಗ ವ್ಯವಹಾರ ನೃಪಸೇವೆ ಮೊದಲಾಗಿ ಕ್ಷುದ್ರತನ ಕಳವು ಪರದ್ರೋಹದಿಂದ ಬುದ್ಧಿಯಿಂದಲೇ ಧನವ ಗಳಿಸಿಕ್ಕಿ ಅಸುವಳಿಯ ಸದ್ಯದಲ್ಲಿ ಆರುಂಬವರು ಕೇಳು ಮನುಜ ಹೇಳು ಮನುಜ. ಅಂದರೆ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಅನೇಕ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳನ್ನು ಮಾಡ್ತಾನೆ, ಅನೇಕ ವ್ಯವಹಾರಗಳನ್ನು ಮಾಡ್ತಾನೆ, ರಾಜರ ಸೇವೆ ಮೊದಲಾಗಿರ್ತಕ್ಕಂಥ ಏನೇನು ಕಾರ್ಯಗಳು ಬರ್ತಾ ಇದ್ದಾವೆ ಅವೆಲ್ಲವನ್ನು ಮಾಡಿ ಮತ್ತೊಬ್ಬರಿಗೆ ದ್ರೋಹವ ಮೂಲಕವಾಗಿ ಕಳತನದಿಂದಲೋ ಹೀಗೆ ಅನೇಕ ರೀತಿಯಿಂದ ನೀನು ಧನ ಅನ್ನುವಂಥದ್ದನ್ನು ಗಳಿಸಿಟ್ಟಿ ಯಾವಾಗ ನಿನ್ನ ಪ್ರಾಣ ಅನ್ನುವಂಥದ್ದು ಹೋಯಿತು ಅಂತಂದರೆ ನೀ ಗಳಿಸಿರ್ತಕ್ಕಂಥ ಈ ಸಂಪತ್ತು ಅನ್ನುವಂಥದ್ದು ಆರುಂಬವರು. ನಿನ್ನ ಪ್ರಾಣ ಹೋದ ಬಳಿಕ ನೀ ಇದನ್ನು ಅನುಭೋಗ ಮಾಡೋಕೆ ಆಗ್ತದೇನೋ ಅಂತಂದರೆ ಇಲ್ಲ. ಇಷ್ಟೆಲ್ಲ ಧನದ ಮೇಲಿರ್ತಕ್ಕಂಥ ಲೋಭದಿಂದ, ಧನದ ಮೇಲೆ ಅತಿಯಾಗಿರ್ತಕ್ಕಂಥ ಆಶೆಯಿಂದ ಕೂಡಿಕೊಂಡು ಹಣವನ್ನು ಕೂಡಿಟ್ಟಿ, ಆದರೆ ಆ ಹಣ ಅನ್ನುವಂಥದ್ದು ನಿನಗೆ ಸುಖ ಕೊಡ್ತೇನೋ ಅಂತಂದರೆ ಇಲ್ಲ. ಯಾಕೆ ನಿನ್ನ ಪ್ರಾಣ ಅಟುತಿ ನಿನ್ನ ಆಯುಷ್ಯನೇ ಹೋಗಿಬಿಡ್ತದೆ. ನಿನ್ನ ಆಯುಷ್ಯ ಯಾವಾಗ ಮುಗಿತದ ಅಂತ ಹೇಳಕ್ಕೆ ಬರಂಗಿಲ್ಲ. ವಿದ್ಯುಚ್ಛಲಂ ಜೀವಿತಂ ಅಂತ ಹೇಳ್ತಾರೆ. ಯಾವ ಕ್ಷಣದಲ್ಲಿ ಮೃತ್ಯು ಅನ್ನುವಂಥದ್ದು ನಮಗೆ ಪಾಶವನ್ನು ಹಾಕಿ ಒಯ್ತದಂತ ನಮಗೆ ಗುರ್ತಾಗೋದಿಲ್ಲ. ಯಾಕೆಂದರೆ ಅಷ್ಟು ಕ್ಷಣಿಕವಾಗಿರ್ತಕ್ಕಂಥದ್ದು ನಮ್ಮ ಜೀವಿತ ಅನ್ನುವಂಥದ್ದು. ಅದಕ್ಕೆ ನೀನು ಧನದ ಮೇಲಿರ್ತಕ್ಕಂಥ ಏನು ಲೋಭ ಅನ್ನುವಂಥದ್ದು ಇಟ್ಟುಕೊಂಡಿಯಲ್ಲ, ಅದು ನಿನಗೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆ ಇರುವ ತನಕ ದೀವಿಗೆ ಉರಿಯ ಓಲ್, ಪೂರ್ವ ಪುಣ್ಯ ವಿಹ ಪರ್ಯಂತ ಸಿರಿ ಇರ್ಬೋದು. ಪುಣ್ಯ ತೀರಿದ ಮರುದಿನಕ್ಕೆ ನಿನ್ನಯ ಸಿರಿಯು ಎಣ್ಣೆ ಮುಗಿದಿಹ ದೀಪದೋಳು ತಣ್ಣಗಹುದು ಅಂತ ಸರ್ಪಭೂಷಣ ಶಿವಳರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಈಗ ರಾತ್ರಿ ಸಮಯದೊಳಗೆ ನಾವು ದೀಪ ಹಚ್ಚಿಟ್ಟೀವಿ. ಒಂದು ಪಣತಿಯೊಳಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿದ್ದೀವಿ. ಆ ದೀಪ ಎಲ್ಲಿ ತನಕ ಉರಿತದ ಅಂತಂದ್ರೆ ಎಣ್ಣೆ ಇರೋ ತನಕ ಉರಿತದ. ಯಾವಾಗ ಎಣ್ಣೆ ತೀರ್ತು ಅಂತಂದ್ರೆ ಆ ದೀಪ ಅನ್ನುವಂಥದ್ದು ಶಾಂತ ಆಗ್ತದೆ, ಆರಿ ಹೋಗಿಬಿಡ್ತದೆ. ಹಂಗೆ ಪೂರ್ವ ಪುಣ್ಯವಿರ ಪರ್ಯಂತ ಸಿರಿ ಇರ್ಬೋದು ಅಂತ, ಪೂರ್ವ ಪುಣ್ಯ ವಿಹ ಪರ್ಯಂತ ಸಿರಿ ಇರ್ಬೋದು ಅಂತ ಹೇಳ್ತಾರೆ. ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಏನು ಪುಣ್ಯ ಅನ್ನುವಂಥದ್ದು, ನಾವು ಹಿಂದಿನ ಜನ್ಮದಲ್ಲಿ ಆಗಲಿ ಈ ಜನ್ಮದಲ್ಲಿ ಆಗಲಿ ನಾವೇನು ದಾನ ಮಾಡಿರ್ತೀವಿ ಸತ್ಕಾರ್ಯಗಳಿಗೆ, ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ, ಬಡತನದಲ್ಲಿದ್ದಂಥವ್ರಿಗೆ, ಕಷ್ಟದಲ್ಲಿದ್ದವರಿಗೆ ನಾವೇನು ದಾನ ಮಾಡಿರ್ತೀವಿ ಅದು ಪುಣ್ಯ ಆಗಿರ್ತದೆ. ನಾವು ಕೊಟ್ಟಿರ್ತಕ್ಕಂಥ ದಾನ ಅದು ಪುಣ್ಯ ರೂಪವಾಗಿ ನಮಗೆ ಸದಾ ಸುಖವನ್ನು ಕೊಡ್ತದೆ. ಆ ಸಂಪತ್ತು ಎಲ್ಲಿವರೆಗೆ ಇರ್ತದೆ ಅಂತಂದರೆ ಪುಣ್ಯ ಇರೋ ತನಕ ಇರ್ತದೆ. ಪುಣ್ಯ ಯಾವಾಗ ತೀರ್ತು ಅಂತಂದರೆ ಪುಣ್ಯ ತೀರಿದ ಮರುದಿನಕ್ಕೆ ನಿನ್ನಯ ಸಿರಿಯು ಎಣ್ಣೆ ಮುಗಿದಿಹ ದೀಪದೊಳು ತಣ್ಣಗಹುದು. ನಿನ್ನ ಪುಣ್ಯ ಅನ್ನುವಂಥದ್ದು ತೀರಿ ಹೋತು ಅಂದ್ರೆ ಮರುದಿವಸ ನಿನ್ನಯ ಸಂಪತ್ತು ಅನ್ನುವಂಥದ್ದು ಹೆಂಗೆ ಎಣ್ಣೆ ಮುಗಿದ ಮೇಲೆ ದೀಪ ತಣ್ಣಗಾಗ್ತದೋ ಹಂಗೆ ನಿನ್ನ ಸಂಪತ್ತು ಕೂಡ ನಿನ್ನ ಕೈ ಬಿಟ್ಟು ಹೋಗುವಂಥದ್ದು ಆಗ್ತದೆ. ಅದಕ್ಕೆ ಈ ಧನದ ಬಗ್ಗೆ ನೀನು ಯಾಕೆ ಚಿಂತೆ ಎನ್ನುವಂಥದ್ದನ್ನು ಮಾಡ್ತೀವಿ? ನೀನು ಧನದ ಬಗ್ಗೆ ಚಿಂತೆ ಎನ್ನುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡ. ಆದ್ದರಿಂದ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದ ಕಶ್ಯಸ್ವಿದ್ದನಂ ಅಂತ ಹೇಳಿದರು. ಒಂದು ಕಡೆಯಲ್ಲಿ ಈಶಾವಾಸ್ಯೋಪನಿಷತ್ನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಇದೆಲ್ಲವೂ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ ಅಂತ. ಈ ಜಗತ್ತು, ನಾವು ಈ ಜಗತ್ತಿನಲ್ಲಿ ಏನೇನು ನೋಡ್ತಾ ಇದ್ದೇವೆಯೋ ಇದೆಲ್ಲವೂ ಆ ಭಗವಂತನಿಂದಲೇ ವ್ಯಾಪಿಸಲ್ಪಟ್ಟದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತಿನಲ್ಲಿ ಏನೇನು ನೋಡ್ತೇವೋ ಇದೆಲ್ಲವೂ ಯಾಕಂದರೆ ಭಗವಂತನೇ ನಮ್ಮನ್ನು ಆಳ್ತಾ ಇದ್ದಾನೆ, ಅವನೇ ಸರ್ವದರಲ್ಲಿ ವ್ಯಾಪಕನಾಗಿದ್ದಾನೆ. ಆದರೆ ನಮ್ಮ ಅಜ್ಞಾನ ಮೂಲಕವಾಗಿ ಆ ಭಗವತ್ ತತ್ವವನ್ನು ನಮ್ಮ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ತೇನ ತ್ಯಕ್ತೇನ ಭುಂಜೀತ, ನಾವು ತ್ಯಾಗದಿಂದಲೇ ಭೋಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮನ್ನು ರಕ್ಷಿಸಿಕೊಳ್ಳಬೇಕು.
ಅಂದರೆ ನಾವು ಏಷಣಾತ್ರಯಗಳನ್ನು ತ್ಯಾಗ ಮಾಡಬೇಕು ಅಂತ. ಏಷಣಾತ್ರಯಗಳ ಮೇಲಿರ್ತಕ್ಕಂಥ ಒಂದು ಆಸಕ್ತಿ ಮೂಲಕವಾಗಿ ನಮಗೆ ಭವಬಂಧನ ಅನ್ನುವಂಥದ್ದು ಉಂಟಾಗ್ತದೆ. ನಾವು ಪುನಃ ಜನ್ಮವನ್ನು ತಾಳಬೇಕಾಗಿತ್ತು ಅಂತಂದರೆ ಅಲ್ಲಿ ವಿತ್ತೇಷಣ ಅಂತಾಗಲಿ, ದಾರೇಷಣ ಅಂತಾಗಲಿ, ಲೋಕೇಶಣ ಅಂತಾಗಲಿ, ಈ ಏಷಣಾತ್ರಯಗಳಿಂದ ನಾವು ಬಂಧಿತರಾಗಿದ್ದೀವಿ. ಇವಳು ನನ್ನ ಮಡದಿ ಅಂತೇಳಿ ಮಡದಿಯ ಮೇಲೆ ಅತಿಯಾದ ಒಂದು ಪ್ರೀತಿ, ಮೋಹ ಅನ್ನುವಂಥದ್ದು, ಮಕ್ಕಳ ಮೇಲಿರ್ತಕ್ಕಂಥ ಒಂದು ವಾತ್ಸಲ್ಯ, ಇವರು ನನ್ನ ಮಕ್ಕಳು ಅನ್ನುವಂಥ ಒಂದು ಮೋಹ ಅನ್ನುವಂಥದ್ದು, ಮತ್ತು ಲೋಕೇಶಣ, ಈ ಲೋಕದಲ್ಲಿರ್ತಕ್ಕಂಥ ಮನೆ ಆಗಲಿ, ಹೊಲ ಆಗಲಿ, ಇವೆಲ್ಲದರ ಮೇಲಿರ್ತಕ್ಕಂಥ ಏನು ಏಷಣಾತ್ರಯಗಳದಾವಲ್ಲ, ಈ ಮೂರು ಏಷಣಾತ್ರಯಗಳಿಂದಲೇ ಜೀವ ಜನ್ಮಾಂತರಗಳನ್ನು ಹೊಂದ್ತಾ ಇದ್ದಾನೆ. ಇವುಗಳನ್ನು ನಾವು ತ್ಯಾಗ ಮಾಡಬೇಕು. ಅದಕ್ಕೆ ತೇನ ತ್ಯಕ್ತೇನ ಭುಂಜೀತ, ತ್ಯಾಗದಿಂದಲೇ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂತ. ಮಾಗೃದ ಕಶ್ಯ ಶುದ್ಧನಂ ಅಂದರೆ ಇನ್ನೊಬ್ಬರ ದ್ರವ್ಯವನ್ನು ನೀನು ಯಾಕೆ ಅಪೇಕ್ಷೆ ಮಾಡ್ತಾ ಇದ್ದೀಯಾ, ಅಂದರೆ ಇನ್ನೊಬ್ಬರ ದ್ರವ್ಯವನ್ನು ನೀನು ಆಸೆ ಮಾಡಲಿಕ್ಕೆ ಹೋಗಬೇಡ. ನೀನು ನಿನ್ನ ದ್ರವ್ಯದಲ್ಲಿ ಲೋಭ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡ ಅಂಥೇಳಿ ಈ ಪ್ರಕಾರವಾಗಿ ಮಹಾತ್ಮರು ಹೇಳ್ತಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನ ಕೆಡಗುಡದೆ ನಿನ್ನೊಳಗೆ ನೀ ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಮನವೇ ಅಂಥೇಳಿ ಅಲ್ಲಮಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮ ನಿನ್ನವಳಲ್ಲ. ನೋಡಪ್ಪ, ಇಷ್ಟೆಲ್ಲ ಈ ಭೂಮಿ ನಂದು ಅಂತಿ. ಹಿಂದೆ ಎಷ್ಟೋ ನಿನ್ನ ತಂದೆಯಾಗಲಿ ನಿನ್ನ ತಾತ ಆಗಲಿ ಹಿಂದೆ ಪೂರ್ವಿಕರು ಇದೆಲ್ಲ ನಂದು ನಂದು ಅಂಥೇಳಿ ಎಲ್ಲರೂ ಸತ್ತು ಹೋಗಿಬಿಟ್ರು. ಈ ಭೂಮಿ ನಿಂದೇನು ಅಂತಂದ್ರೆ ನೀ ಸತ್ತು ಹೋದ ಮೇಲೆ ಮತ್ತೆ ನಿನ್ನ ಮಗ ಆಗಲಿ ಮೊಮ್ಮನಾಗಲಿ ಅಥವಾ ಅನ್ಯರ ಪಾಲಾಗಿ ಹೋಗ್ತದೆ. ಈ ಭೂಮಿ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ನೀನು ಗಳಿಸಿರ್ತಕ್ಕಂಥ ಯಾವ ಬಂಗಾರ ಆಗಲಿ ಧನ ಆಗಲಿ ಈ ಎಲ್ಲ ಸಂಪತ್ತನ್ನುವಂಥದ್ದು ಇದೆಲ್ಲ ನಿನ್ನದೇನು ಅಂತಂದರೆ ಇದು ಕೂಡ ನಿನ್ನದಲ್ಲ. ಇದು ಕೂಡ ಅಲ್ಪ ಕಾಲ ನಿನ್ನಲ್ಲಿ ಇರ್ತದೆ, ಸ್ವಲ್ಪ ಕಾಲ ಇದು ನಿನ್ನನ್ನು ಕೈಬಿಟ್ಟು ಹೋಗ್ತದೆ. ಕಾಮೆ ನಿನ್ನವಳಲ್ಲ. ಈ ಹೆಂಡತಿಯು ಕೂಡ ನಿನ್ನವಳೇನು ಅಂತ ವಿಚಾರ ಮಾಡಿದರೆ ಇವಳು ಕೂಡ ನಿನ್ನವಳಲ್ಲ. ಯಾಕಂದರೆ ನಿನ್ನ ಪ್ರಾರಬ್ಧ ಭೋಗ ಇರೋ ತನಕ ಹೆಂಗೆ ಸಂತಿಯೊಳಗೆ ಮಂದಿ ಕೂಡಿರ್ತಾರೆ, ಸಂತಿ ತೀರಿದ ಬಳಿಕ ಹೆಂಗೆ ತಮ್ಮ ಮನೆಗಳಿಗೆ ಹೋಗಿಬಿಡ್ತಾ ಇದ್ದಾರೋ ಹಂಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ನಿನ್ನ ಋಣಾನುಬಂಧದಿಂದ ನಿನಗೆ ಪತ್ನಿಯಾಗಲಿ ಮಕ್ಕಳಾಗಲಿ ಬಾಂಧವರಾಗಲಿ ಇವರೆಲ್ಲರೂ ನಿನ್ನ ಜೊತೆಯೊಳಗೆ ಸೇರಿದಾರ. ಯಾವಾಗ ಋಣ ತೀರ್ತು ಅಂತಂದ್ರೆ ಎಲ್ಲರೂ ನಮ್ಮನ್ನು ಅಗಲಿ ಹೋಗ್ತಾ ಇದ್ದಾರೆ. ಯಾರೂ ನಮ್ಮ ಜೊತೆಯೊಳಗೆ ಸಂಗಡ ಬರೋರಿಲ್ಲ. ನಾವು ನೆಚ್ಚಿರ್ತಕ್ಕಂಥ ಈ ದೇಹವೂ ಕೂಡ ನಮ್ಮ ಜೊತೆಯೊಳಗೆ ಬರೋಂಗಿಲ್ಲ. ನಾವು ಗಳಿಸಿದ ಸಂಪತ್ತು ಕೂಡ ನಮ್ಮ ಹಿಂದೆ ಬರೋಂಗಿಲ್ಲ. ನನ್ನ ಮಡದಿ ಮಕ್ಕಳು ಎಷ್ಟು ನಾವು ಅತಿಯಾದ ಮೋಹ ಮಾಡ್ತೇವಲ್ಲ, ಈ ಪ್ರಾಣ ಹೋಗುವಾಗ ನಮ್ಮನ್ನು ಹಿಂಬಾಲಿಸಿಕೊಂಡು ಇವ್ರು ಯಾರಾದರೂ ಬರ್ತಾರೇನು ಅಂತಂದರೆ ಇವ್ರು ಯಾರೂ ಬರೋದಿಲ್ಲ. ಅದಕ್ಕೆ ನೀನು ಭಗವಂತನನ್ನು ಭಜಿಸು ಅಂತ ಹೇಳ್ತಾರೆ. ಪರಮಾತ್ಮನನ್ನು ನಂಬು, ಸದಾ ಅವನ ಸ್ಮರಣೆ ಎನ್ನುವಂಥದ್ದನ್ನು ಮಾಡು. ಅವನ ಕೃಪೆಯನ್ನು ಹೊಂದಿದಿ ಅಂತಂದರೆ ನಿನಗೆ ನಾಶರಹಿತವಾಗಿರ್ತಕ್ಕಂಥ ಸುಖ ಸಿಗುತ್ತದೆ. ನೀನು ಮೋಕ್ಷವನ್ನು ಹೊಂದುತ್ತಾ ಇದ್ದೀಯ. ಆ ಭಗವಂತನನ್ನು ಭಜಿಸು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ರೀತಿಯಾಗಿ ಜೀವ ಈ ಸಂಸಾರದೊಳಗೆ ದುಃಖಿತನಾಗಿದ್ದಾನೆ. ಮತ್ತು ಈ ದುಃಖರೂಪವಾಗಿರ್ತಕ್ಕಂಥ ಸಂಸಾರವನ್ನು ದಾಟಲಿಕ್ಕೆ ಆ ಗುರುವಿಗೆ ನಾವು ಶರಣಾಗತರಾಗಬೇಕಾಗಿದೆ. ಅದಕ್ಕಂತಾರೆ ಅವರಿಲ್ಲಿ ವಾತುಲ ಕಿಂ ತವ ನಾಸ್ತಿನಿ ಅಂತ. ಹೇ ಜೀವನೇ, ನಿನ್ನನ್ನು ನಡೆಸ್ತಕ್ಕಂಥವರು ಯಾವ ನೇಮಕನಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡು ಏನು ಅಂತಂತಾರೆ ಅವರು. ಯಾಕಂದರೆ ನಮ್ಮನ್ನು ಆಳ್ತಕ್ಕಂಥವನು, ನಮ್ಮನ್ನು ನೇಮನ ಮಾಡುವಂಥ ಯಾವ ಭಗವಂತ ಇದ್ದಾನ, ಆ ಭಗವಂತನನ್ನು ನಾವು ನೋಡಿ ಆದರೂ ಹೆದರಬೇಕು. ಯಾಕಂದರೆ ಭಗವಂತ ನಾವು ಮಾಡಿರ್ತಕ್ಕಂಥ ಕರ್ಮಕ್ಕನುಗುಣವಾಗಿ ನಮಗೆ ಫಲ ಕೊಡ್ತಾನೆ. ನಮಗೆ ಸುಖ ಆಗಲಿ ದುಃಖ ಆಗಲಿ ಅದನ್ನು ಕೊಡೋರು ಯಾರು ಅಂತಂದ್ರೆ ಪರಮಾತ್ಮ. ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಆ ಸಂಪತ್ತನ್ನು ನಾವಿಲ್ಲಿ ಉಪಭೋಗ ಮಾಡಲಿಕ್ಕತ್ತಿದ್ದೀವಿ. ಅದಕ್ಕೆ ಆ ನಮ್ಮ ಒಡೆಯನಾಗಿರ್ತಕ್ಕಂಥವನು, ನಮ್ಮನ್ನು ಆಳ್ತಕ್ಕಂಥವನು,
ನಮ್ಮನ್ನು ನೇಮನ ಮಾಡುವಂಥ ಯಾವ ಭಗವಂತ ಇಲ್ಲ ಅಂತ ತಿಳ್ಕೊಂಡೇನು, ನಿನ್ನ ಮನಸ್ಸಿಗೆ ಬಂದಂತೆ ನಡೀಬೇಡ. ಆ ಈಶ್ವರನ ಆಜ್ಞೆಯಂತೆ, ಆ ಭಗವಂತನ ಆಜ್ಞೆಯಂತೆ ನಾವು ಈ ಪ್ರಪಂಚದೊಳಗೆ ನಾವು ಇಲ್ಲೇ ವ್ಯವಹರಿಸಬೇಕಾಗ್ಯದ. ಸದಾ ಅವನ ಸ್ಮರಣೆಯನ್ನು ಮಾಡಿ ಅವನ ಕೃಪೆಯನ್ನು ಹೊಂದಿ ನಾವು ಮುಕ್ತರಾಗಬೇಕಾಗ್ಯದ. ಅದಕ್ಕೆ ಇಲ್ಲಿ ಈ ಭವಸಾಗರದಿಂದ ದಾಟಲಿಕ್ಕೆ ಯಾವುದಪ್ಪ ಉಪಾಯ ಅಂತಂದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವತರಣೇ ನೌಕಾ. ತ್ರಿಜಗತಿ ಅಂದರೆ ಈ ಮೂರೂ ಲೋಕಗಳಲ್ಲಿ, ಸ್ವರ್ಗ ಮರ್ತ್ಯ ಪಾತಾಳ ಅನ್ನುವಂಥ ಏನು ಮೂರು ಲೋಕಗಳದಾವಲ್ಲ, ಈ ಮೂರೂ ಲೋಕಗಳಲ್ಲಿ ಸಜ್ಜನ ಸಂಗತಿ ರೇಖಾ ಅಂದರೆ ಈ ಮಹಾತ್ಮರ ಒಂದು ಸತ್ಪುರುಷರ ಸಂಘ ಅನ್ನುವಂಥದ್ದೇನದ ಇದೇ ನಮಗೆ ನೌಕಾ ಆಗ್ಯದ ಅಂತ ಹೇಳ್ತಾರೆ. ನೌಕಾ ಅಂತಂದ್ರೆ ನಾವು ಅಥವಾ ಹಡಗು ಅಥವಾ ದೋಣಿ ಅಥವಾ ತೆಪ್ಪ, ಹಲವು ನಾಮಗಳಿಂದ ಕರೀತಾ ಇದ್ದಾರೆ. ನಾವು ಆ ನಾವಿನೊಳಗೆ ಕೂತ್ಕೊಂಡೀವಿ ಅಂತಂದರೆ ಈ ಸಂಸಾರ ಅನ್ನುವಂಥ ಸಮುದ್ರವನ್ನು ನಾವು ಸುಲಭವಾಗಿ ದಾಟ್ತಾ ಇದ್ದೀವಿ ಅಂತ. ಅದಕ್ಕೆ ನಾವಿಲ್ಲಿ ಮಹಾತ್ಮರ ಸಂಘ ಏನು ಮಾಡ್ತದೆ ಅಂತಂದರೆ ನಮ್ಮನ್ನು ಈ ಭವದುಃಖದಿಂದ ಪಾರ ಮಾಡ್ತದೆ, ನಮಗೆ ನಿಜವಾದ ಮೋಕ್ಷ ಸುಖ ಅನ್ನುವಂಥದ್ದನ್ನು ನಮಗೆ ಉಂಟು ಮಾಡ್ತದೆ. ಅದಕ್ಕೆ ನಾವು ಯಾವಾಗಲೂ ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ಮಾಡಬೇಕು. ಆ ಮಹಾತ್ಮರ ಸಂಘದೊಳಗೆ ಒಂದು ಅಪಾರವಾದ ಒಂದು ಶಕ್ತಿ ಸಾಮರ್ಥ್ಯ ಅನ್ನುವಂಥದ್ದು. ಅಂದರೆ ಮಹಾತ್ಮರ ಸಂಘ ನಮಗೇನೆಲ್ಲ ಕೊಡ್ತದೆ ಅಂತ. ಮಹಾತ್ಮರ ಸಂಘವನ್ನು ನಾವು ಮಾಡಿದ್ದೀವಿ ಅಂತಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಪಾಪಗಳನ್ನು ಕಳ್ಕೊಳ್ತೀವಿ. ಅದಕ್ಕೆ ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಃ ಚಿರಂತನಂ ಅಘಂ ಚುಲುಕೀಕರೋತಿ ಭೂತೇಷು ಕಿಂಚ ಕರುಣಾಂ ಬಹುಲೀಕರೋತಿ. ನೀತಿಕಾರ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ಹೇಳ್ತಾನೆ. ಈ ಸತ್ಸಂಗ ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದ್ರೆ ಹೇಳ್ತಾ ಇದ್ದಾನೆ, ದೂರೀಕರೋತಿ ಕುಮತಿಂ, ನಮ್ಮಲ್ಲಿರ್ತಕ್ಕಂಥ ಒಂದು ದುಷ್ಟ ಬುದ್ಧಿ ಅನ್ನುವಂಥದ್ದು, ಕೆಟ್ಟ ಬುದ್ಧಿಯನ್ನು ಹೋಗಲಾಡಿಸ್ತದೆ ಅಂತ. ನಮ್ಮ ಪೂರ್ವಜನ್ಮದ ಸಂಸ್ಕಾರ ಅಥವಾ ದುಷ್ಟರ ಸಂಘದಲ್ಲಿದ್ದುಕೊಂಡು ನಮ್ಮ ಬುದ್ಧಿ ಏನಾದರೂ ಕೆಟ್ಟು ಹೋಗಿತ್ತು ಅಂತಂದರೆ ಅಂಥ ಯಾವ ದುಷ್ಟ ಬುದ್ಧಿ ಅನ್ನುವಂಥದ್ದನ್ನು ಈ ಮಹಾತ್ಮರ ಸಂಘ ಏನು ಮಾಡ್ತದೆ, ಅದು ದೂರ ಮಾಡ್ತದೆ, ಹೋಗಲಾಡಿಸಿಬಿಡ್ತದೆ ಅಂತ. ಅದಕ್ಕೆ ದೂರೀಕರೋತಿ ಕುಮತಿಂ ವಿಮಲೀಕರೋತಿ ಚೇತಃ. ಮತ್ತು ನಮ್ಮ ಮನಸ್ಸನ್ನುವಂಥದ್ದನ್ನು ಪವಿತ್ರಗೊಳಿಸ್ತದೆ. ನಮ್ಮ ಮನಸ್ಸು ಮಲಿನಾಗಿತ್ತು, ಪಾಪದಿಂದ ಕೂಡ್ಕೊಂಡಿತ್ತು ಅಂತಂದರೆ ಅದನ್ನು ದೂರ ಮಾಡ್ತದೆ. ವಿಮಲೀಕರೋತಿ ಚೇತಃ ಚಿರಂತನಂ ಅಘಂ ಚುಲುಕೀಕರೋತಿ. ಬಹುಜನ್ಮಗಳಿಂದ ಮಾಡಿಕೊಂಡು ಬಂದಿರತಕ್ಕಂಥ ಸಕಲ ಪಾಪಗಳನ್ನು ಅದು ನಾಶ ಮಾಡಿಬಿಡ್ತದೆ. ನಮ್ಮ ಮತಿಯೊಳಗಿರ್ತಕ್ಕಂಥ ಏನು ಪಾಪಗಳದಾವಲ್ಲ, ಪಾಪ ಸಂಸ್ಕಾರಗಳು, ಪಾಪ ವಾಸನೆಗಳೇನದಾವಲ್ಲ, ಅವುಗಳನ್ನು ಕೂಡ ಕಳೆದು ಬಿಡುತ್ತದೆ. ಭೂತೇಶ ಕಿಂಚ ಕರುಣಾಂ ಬಹುಲೀಕರೋತಿ. ಮತ್ತು ಜೀವಿಗಳಲ್ಲಿ ಕರುಣಾಬುದ್ಧಿಯನ್ನು ಉಂಟು ಮಾಡ್ತದೆ. ಸಕಲ ಜೀವರಾಶಿಗಳಲ್ಲಿ ನಮಗೆ ದಯಾಬುದ್ಧಿ ಎನ್ನುವಂಥದ್ದು, ಆ ಜೀವಿಗಳ ದುಃಖವನ್ನು ಹೋಗಲಾಡಿಸಲಿಕ್ಕೆ ನಮ್ಮಲ್ಲಿ ದಯಾ ಅನ್ನುವಂಥದ್ದು ಬೇಕಾಗ್ತದೆ, ಕರುಣಾ ಅನ್ನುವಂಥದ್ದು ಬೇಕಾಗ್ತದೆ. ಅಂಥ ಕರುಣಾಗುಣ ಅನ್ನುವಂಥದ್ದನ್ನು ಆ ಮಹಾತ್ಮರ ಸಂಘ ಉಂಟು ಮಾಡ್ತದೆ. ಅದಕ್ಕೆ ಸತಾಂ ಕಿಂ ನ ಮಂಗಲ ಮಾತನೋತಿ, ಸತಾಂ ಸಂಘ ಕಿಂ ನ ಮಂಗಲ ಮಾತನೋತಿ. ಅಂದರೆ ಮಹಾತ್ಮರ ಸಂಘ ಯಾವ ಮಂಗಲವನ್ನು ಉಂಟು ಮಾಡಲಿಕ್ಕಿಲ್ಲ, ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಂಗಲವನ್ನು ಉಂಟು ಮಾಡ್ತದೆ ಅಂತ. ಅದಕ್ಕೆ ಮಹಾತ್ಮರ ಸಂಘ ಈ ಲೋಕದೊಳಗೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಮ್ಮೆ ಒಬ್ಬ ಕಾಶಿಪಟ್ಟಣದೊಳಗೆ ಒಬ್ಬ ಕಳ್ಳ, ಅವನು ಭಾಳ ಕಳ್ಳತನ ಭಾಳ ಚತುರ್ತನದಿಂದ ಯಾವ ಪೊಲೀಸರಿಗಾಗಲಿ ಯಾರಿಗೂ ಸಿಗಲಾರ್ದಂಗೆ ಕಳ್ಳತನ ಮಾಡ್ತಿದ್ದ. ಪೊಲೀಸರನ್ನು ಹಿಡಿಬೇಕು ಅಂಥೇಳಿ ಭಾಳ ಸಲ ಪ್ರಯತ್ನ ಮಾಡಿದರು, ಆದರೂ ಕೂಡ ಅವನು ತಪ್ಪಿಸ್ಕೊಂಡು ಬಿಡ್ತಿದ್ದ. ಒಂದು ಸಲ ಕಳ್ಳ ಆ ಕಳ್ಳತನ ಮಾಡುವಾಗ ಪೊಲೀಸರ ಕಣ್ಣಿಗೆ ಬಿದ್ದ. ಇವನು ಹಿಡಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ಇವ ಸಿಗ್ತಾ ಇಲ್ವಲ್ಲ ಅಂಥೇಳಿ ಆವಾಗ ಪೊಲೀಸ್ ಅವನ್ನ ಬೆನ್ನು ಹತ್ತಿದ. ಆ ಕಳ್ಳ ತಪ್ಪಿಸ್ಕೊಳ್ಬೇಕಂತೇಳಿ ಕಾಶಿಯೊಳಗೆ ಸಂಧಿಗಳು ಭಾಳ ಅದಾವೆ, ಆ ಸಂಧ್ಯಾಗ ಓಡಾಕೆ ಹತ್ತಿಬಿಟ್ಟ.
ಆದರೂ ಪೊಲೀಸ್ ಬೆನ್ನು ಬಿಡಲೇ ಇಲ್ಲ. ಅವನು ಹೇಗಾದರೂ ಹಿಡಿಬೇಕಂತ ಬೆನ್ನು ಹತ್ತಿ ಹೋದ. ಅವ ಓಡ್ತಾ ಓಡ್ತಾ ಊರು ಹೊರಭಾಗದೊಳಗೆ ಹೋದ. ನಗರದ ಹೊರಭಾಗದೊಳಗೆ, ಕಾಶಿಪಟ್ಟಣದ ಹೊರಭಾಗದಲ್ಲಿ ಹೋದ. ಅಲ್ಲಿ ಒಂದು ಆಶ್ರಮ ಅನ್ನುವಂಥದ್ದಿತ್ತು. ಆ ಆಶ್ರಮದಲ್ಲಿ ಒಬ್ಬ ಮಹಾತ್ಮರು ವಾಸ ಮಾಡಿಕೊಂಡಿದ್ದರು. ಅವರು ಸ್ನಾನ ಮಾಡಿ ತಮ್ಮ ಬಟ್ಟೆಗಳನ್ನು ಹೊರಗೆ ಆರಲಿಕ್ಕೆ ಹಾಕಿದ್ರು. ಅವಾಗ ಕಳ್ಳ ವಿಚಾರ ಮಾಡಿದ, ಅಂತೂ ಪೊಲೀಸ್ ನನ್ನ ಬೆನ್ನು ಹತ್ಯಾನ, ಬಹುಶಃ ಇಲ್ಲಿಗೆ ಬರ್ತಾನಂಥೇಳಿ ಲಘು ಬಗೆಯಿಂದ ತನ್ನ ಬಟ್ಟೆಗಳನ್ನು ತೆಗೆದೊಗೆದು ಆ ಕಾಯಿ ಬಟ್ಟೆ ಹಾಕ್ಕೊಂಡು ಆಶ್ರಮದೊಳಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೊತ ಕೂತ್ಕೊಂಡು ಬಿಟ್ಟ. ಅವ ಪೊಲೀಸ್ ಓಡ್ತಾ 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 ಅಲ್ಲಿಗೆ ಬಂದ, ಆಶ್ರಮಕ್ಕೆ ಬಂದ. ಬಹುಶಃ ಇಲ್ಲೇ ಹೊಕ್ಕೊಂಡ, ನೀವ ಇಲ್ಲೇ ಇರಬೇಕು ಅಂಥೇಳಿ ಆ ಆಶ್ರಮದೊಳಗೆ ಬಂದ. ಇವು ಕಾಯಿ ಬಟ್ಟೆ ಹಾಕ್ಕೊಂಡು ಕಳ್ಳ ಕುಳಿತಿದ್ನಲ್ಲ, ಇವನ ಹತ್ರನ ಪೊಲೀಸ್ ಬಂದ. ಇಲ್ಲಿ ಯಾರೋ ಮಹಾತ್ಮರು ಧ್ಯಾನ ಮಾಡ್ಲಿಕ್ಕತ್ತಿದ್ದಾರ, ಇವ್ರನ್ನ ಕೇಳಿದರೆ ಗುರ್ತಾಗ್ತೈತಿ, ಇವ್ರೇನು ಹೇಳ್ಬೋದು ಅಂಥೇಳಿ ಬಂದು ಆ ಪೊಲೀಸ್ ಅವನಿಗೆ ನಮಸ್ಕಾರ ಮಾಡಿದರು. ಮಹಾತ್ಮ ಅಂತ ನಮಸ್ಕಾರ ಮಾಡಿದರು. ಕಳ್ಳ ನೋಡಿದ, ಆಶ್ಚರ್ಯ ಆಯ್ತು ಅವನಿಗೆ. ಸ್ವಲ್ಪ ಕಣ್ಣು ಬಿಟ್ಟು ನೋಡಿದ, ಏನಪ್ಪ ಪೊಲೀಸ್ ನನಗೆ ನಮಸ್ಕಾರ ಮಾಡಿದ್ನಲ್ಲ, ನಾನು ನಿಜವಾಗಿಯೂ ಸಾಧು ಅಲ್ಲ, ನಾನು ಬರೇ ಸನ್ಯಾಸಿ ವೇಷ ಹಾಕ್ಕೊಂಡಿನ ಹೊರತು ನಾನು ಕಳ್ಳನಿದ್ದೀನಿ, ನನಗೆ ಇವ ನಮಸ್ಕಾರ ಮಾಡಿದ್ನಲ್ಲ ಅಂತ ಅವನಿಗೆ ಮನಸ್ಸಿನೊಳಗೆ ಆಶ್ಚರ್ಯ ಆಯಿತು. ಆವಾಗ ಅವನ ಬುದ್ಧಿಯೊಳಗೆ ಬದಲಾವಣೆ ಆಗಿಬಿಡ್ತು. ಇಷ್ಟು ಬರೇ ನಾನು ಕಾಯಿ ಬಟ್ಟೆ ಹಾಕ್ಕೊಂಡಿದ್ದಕ್ಕೆ ಇವ್ರು ನಮಸ್ಕಾರ ಮಾಡ್ಯಾರಂದ್ರೆ, ನಾನು ನಿಜವಾಗಿಯೂ ಸಾಧುವಾದ್ರೆ ನನಗಿನ್ನೆಂಥ ಗೌರವ ಸಿಗಲಿಕ್ಕಿಲ್ಲ ಅಂತ ಅವನ ಮನಸ್ಸಿನೊಳಗಿರ್ತಕ್ಕಂಥ ಈ ಕಳ್ಳತನ ಮಾಡಬಾರ್ದು ಅನ್ನುವಂಥ ಬುದ್ಧಿ ಬಂತು. ನಾನು ಒಬ್ಬ ನಿಜವಾದ ಸಂತನಾಗಬೇಕು, ನಿಜವಾದ ಮಹಾತ್ಮನಾಗಬೇಕು ಅನ್ನುವಂಥ ಒಂದು ಸದ್ಬುದ್ಧಿ ಅನ್ನುವಂಥದ್ದು ಅವನಿಗೆ ಉಂಟಾಯಿತು. ಆವಾಗ ಪೊಲೀಸ್ ವಿಚಾರ ಮಾಡ್ತಾನೆ, ಏನಪ್ಪ ಇಲ್ಲಿ ಒಬ್ಬ ಕಳ್ಳ ಓಡಿ ಬಂದಾನ, ನೀವು ನೋಡಿದ್ರೇನು ಅಂತ ಕೇಳಿದ. ಆವಾಗ ಕಳ್ಳ ಹೇಳ್ತಾನೆ, ಇಲ್ಲಪ್ಪ ಅವ ಬಂದಿದ್ದ, ಅವ ಸತ್ತು ಹೋಗಿಬಿಟ್ಟ ಅಂತಂದ. ಅವಾಗ ಅನ್ನಿಸ್ತು, ಅವ ಹೆಂಗೆ ಸಾಯ್ತಾನೆ, ಈಗರ ಇಲ್ಲಿ ನಾನು ಅವನು ಬೆನ್ನ ಹತ್ತಿ ಬಂದಿದ್ದೀನಿ, ಅವನು ಎಲ್ಲಿದ, ನಂಗೆ ಸತ್ತಿರ ಎಲ್ಲಿದಾನ ಅಂತಂದ್ರೆ, ಆ ಕಳ್ಳ ಬೇರೆ ಯಾರೂ ಅಲ್ಲ, ನಾನೇ. ಯಾಕಂದ್ರೆ ನಾನು ಪೂರ್ವದಲ್ಲಿ ಏನೇನೋ ಅರಿಲಾರೆ ತಪ್ಪು ಮಾಡ್ತಿದ್ದೆ, ಕಳ್ತನ ಮಾಡ್ತಿದ್ದೆ. ಆದರೆ ಈ ಬಟ್ಟೆ ಹಾಕ್ಕೊಂಡ್ಮೇಲೆ ನನಗೆ ಸಂಪೂರ್ಣ ಜೀವನದೊಳಗೆ ಬದಲಾವಣೆ ಆಗೈತಿ. ನಾನಿನ್ನೆಂದೂ ಕಳ್ಳತನ ಮಾಡೋದಿಲ್ಲ, ನಾನು ಇದೇ ಸನ್ಯಾಸಿಯಾಗಿ ಉಳಿದುಬಿಡ್ತಾ ಇದ್ದೀನಿ, ಧ್ಯಾನಗಳನ್ನು ಮಾಡಿ ನಾನು ಪಾರಮಾರ್ಥ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಅವನ ಮನಸ್ಸು ಬುದ್ಧಿ ಅವನ ಪರಿವರ್ತನ ಆಗಿ ಆವಾಗ ಅವನು ಅಂದ, ನಾನು ನಿಜವಾದ ಸನ್ಯಾಸಿನೇ ಆಗ್ತೀನಿ ಅಂತಂದಾಗ ಆವಾಗ ಅವನಿಗೆ ಬಹಳ ಸಂತೋಷ ಆಯಿತು. ಯಾರಿಗೆ? ಆ ಪೊಲೀಸನಿಗೆ. ಮತ್ತು ನಿನ್ನಲ್ಲಿ ಇಷ್ಟು ಪರಿವರ್ತನೆ ಆಗೈತಿ, ಮಹಾತ್ಮ ಆಗಿ ಅಂತಂದ್ರೆ ನಾನು ನಿನ್ನನ್ನು ಬಂಧನ ಮಾಡೋದಿಲ್ಲಪ್ಪ ಅಂಥೇಳಿ ಅವನು ನಮಸ್ಕಾರ ಮಾಡಿ ಹೊರಟು ಹೋಗ್ಬಿಟ್ಟಂತೆ. ಆವಾಗ ಅವನು ಆ ಮಹಾತ್ಮರ ಬಟ್ಟೆ ಹಾಕ್ಕೊಂಡಿದ್ದ ಮಾತ್ರಕ್ಕೆ ಅವನು ನಿಜವಾದ ಮುಂದೆ ಸಂತನೇ ಆದ ಅಂಥೇಳಿ ಒಂದು ದೃಷ್ಟಾಂತ ಬರ್ತದೆ. ಹಂಗೆ ಇಲ್ಲಿ ಮಹಾತ್ಮರ ಸಂಘ ಏನು ಮಾಡ್ತದೆ ಅಂತಂದರೆ, ಏಕ ಘಡಿ ಆದಿ ಗಡಿ ಆದಿ ಮೇ ಪುನಃ ಆದ. ನೋಡ್ರಿ, ನಾವು ಮಹಾತ್ಮರ ಸಂಘವನ್ನು ನಾವು ಒಂದು ಏಕ ಘಡಿ, ನಾವು 1 ಗಂಟೆಯರ ಮಾಡಲಿ, ಆದಿ ಗಡಿ ಅರ್ಧ ಗಂಟೆಯರ ಮಾಡಲಿ, ಆ ಮಹಾತ್ಮರ ಸಂಘ ಏನು ಮಾಡ್ತದೆ ಅಂತಂದರೆ, ನಮ್ಮನ್ನು ನಾವು ಮಾಡಿರ್ತಕ್ಕಂಥ ಏನು ಪಾಪಗಳು ಅಂತ ಏನದಾವು, ಆ ಪಾಪಗಳನ್ನು ಅದು ನಾಶ ಮಾಡಿಬಿಡ್ತದಂತ. ತುಳಸಿ ಸಂಗತ ಸಾಧುಕಿ ಕಟೈಕೋಟ ಅಪರಾಧ. ತುಳಸಿದಾಸರು ಈ ದೋಹಿಯೊಳಗೆ ಹೇಳ್ತಾ ಇದ್ದಾರೆ, ಸಂಗತ ಸಾಧುಕಿ, ಸಾಧುಗಳ ಒಂದು ಸಂಘ, ಸಂತರ ಸಂಘ, ಶರಣರ ಸಂಘವನ್ನು ನಾವು ಮಾಡಿದ್ದೀವಿ ಅಂತಂದರೆ, ನಮ್ಮ ಜೀವನದೊಳಗೆ ನಾವು ಕೋಟಿ ಅಪರಾಧಗಳನ್ನು ಮಾಡಿರಲಿ, ಕೋಟಿಗಟ್ಟಲೆ ಪಾಪಗಳನ್ನು ನಾವು ಮಾಡಿದ್ದೀವಿ ಅಂತಂದ್ರೂ ಕೂಡ ಅದು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ ಅಂತ. ಅದಕ್ಕೆ ಏಕಗಡಿ ಆದಿ ಗಡಿ ಆದಿ ಮೇ ಪುನಿ ಆದ. ನೀವು 1 ಗಂಟೆ ಆಗಲಿಂದ ಅರ್ಧ ಗಂಟೆಯರ ಮಾಡಿರಿ, ಇಲ್ಲ ಅಂತಂದ್ರೆ ಅದರೊಳಗೆ ಅರ್ಧ ಗಂಟೆಯೊಳಗೆ ಅರ್ಧ ಗಂಟೆ ಅಂದರೆ 15 ನಿಮಿಷ ಆದ್ರೂ ಕೂಡ ನೀವು ಪರಮಾತ್ಮ ಯಾವ ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ಮಾಡಿದ್ದಾದರೆ ನೀವು ಈ ಸಂಸಾರ ಸಾಗರದಿಂದ ಪಾರಾಗ್ತಾಯಿದ್ರಿ. ಕ್ಷಣಮಪಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರುಣಿ ನೌಕಾ ಅಂತ ಹೇಳ್ತಾರೆ. ನೀವೊಂದು ಕ್ಷಣ ಮಹಾತ್ಮರ ಸಂಘ ಮಾಡಿದಿರಿ ಅಂತಂದರೆ ಈ ಭವಸಾಗರವನ್ನು ದಾಟುವಂಥ ಅದು ನೌಕೆಯಾಗಿರ್ತದೆ ಅಂತ.
ಮಹಾತ್ಮರ ಸಂಘ, ಶರಣರ ಸಂಘ ಅದು ನೌಕಾ ಇದ್ದಂಗೆ. ನಾವು ನೌಕೆಯೊಳಗೆ ಕುಂತ್ರೆ ಹೆಂಗೆ ನದಿಯನ್ನಾಗಲಿ ಸಮುದ್ರವನ್ನಾಗಲಿ ಹೆಂಗೆ ಸುಲಭವಾಗಿ ದಾಟಲಿಕ್ಕೆ ಬರ್ತದೋ ಹಂಗೆ ಮಹಾತ್ಮರ ಸಂಘ ಅದು ನಮ್ಮನ್ನು ಈ ಭವಸಾಗರದಿಂದ ದಾಟಿಸ್ತದೆ. ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ, ಸಂಗಲೇಸು ಸಾಧು ಸತ್ಪುರುಷರ ಸಂಗಲೇಸು ಸದ್ಭಕ್ತ ಶರಣಜನಂಗಳ ಸಂಗಲೇಸು ಸುಜ್ಞಾನ ಸಹವಾಸಿಗಳ ಸಂಗಲೇಸು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ. ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ, ನೀನು ಸಾಧು ಸತ್ಪುರುಷರ ಸಂಘವನ್ನು ಮಾಡುವುದು ಬಹಳ ಲೇಸು, ಬಹಳ ಒಳ್ಳೆಯದು ಅಂತ ಹೇಳಿದರು. ಸಂಗಲೇಸು ಸದ್ಭಕ್ತ ಶರಣ ಜನಗಳ, ಯಾವ ಸದ್ಭಕ್ತರು ಶರಣರು ಅಂತೇನದಾರ ಅಂಥವರ ಸಂಘ ಅನ್ನುವಂಥದ್ದನ್ನು ನಾವು ಮಾಡಿದ್ದಾದರೆ ನಮ್ಮ ಜೀವನದೊಳಗೆ ನಾವು ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ತೇವೆ. ನಮಗೆ ನಿಜವಾದ ಭಗವಂತನ ದರ್ಶನ ಅನ್ನುವಂಥದ್ದಾಗ್ತದೆ. ಸಂಗಲೇಸು ಸುಜ್ಞಾನ ಸಹವಾಸಿಗಳ, ಯಾರು ಜ್ಞಾನವನ್ನು ಮಾಡಿಕೊಂಡಾರ, ಯಾರು ಪಾರಮಾರ್ಥ ಜ್ಞಾನದಿಂದ ಮುಕ್ತರಾಗಿದ್ದಾರ ಅಂಥವರ ಸಂಘ ಅನ್ನುವಂಥದ್ದನ್ನು ನಾವು ಮಾಡಿದ್ದೇವೆ ಅಂತಂದರೆ ನಮ್ಮ ಜೀವನ ಅನ್ನುವಂಥದ್ದು ಪಾವನ ಆಗ್ತದೆ. ನಾವು ಅಂಥ ಶ್ರೇಷ್ಠವಾಗಿರತಕ್ಕಂಥ ಪರಮಶಾಂತಿಯನ್ನು, ಪರಮ ಸುಖ ಅನ್ನುವಂಥದ್ದನ್ನು ನಮ್ಮ ಜೀವನದೊಳಗೆ ನಾವು ಅನುಭೋಗ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಗಲೇಸು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ, ಅಂದರೆ ಸದ್ಭೋಗಿಗಳು, ಲಿಂಗವ ಕೂಡಿ ಸದ್ಭೋಗಿಗಳು ಅಂತಂದರೆ ಜೀವನ್ಮುಕ್ತರು. ಸದಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಬ್ರಹ್ಮದೊಳಗನ ತಮ್ಮ ವೃತ್ತಿಯನ್ನು ಲೀನ ಮಾಡಿದಾರೆಯೋ, ಆ ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದಿದಾರೆಯೋ ಅಂಥ ಯಾವ ಶರಣಜನಗಳ ಮಹಾತ್ಮರ ಸತ್ಪುರುಷರ ಸಂಘ ಅನ್ನುವಂಥದ್ದನ್ನು ನಾವು ಮಾಡಿದ್ದಾದರೆ ನಮಗಂಥ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಸುಖ ಅನ್ನುವಂಥದ್ದು ನಮಗೆ ಪ್ರಾಪ್ತಿಯಾಗ್ತದೆ. ಮಹಾತ್ಮರು ಅಂಥ ಸುಜ್ಞಾನ ನಮಗೆ ಬೋಧ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಅವರು ಕಳೀತಾ ಇದ್ದಾರೆ. ನಮ್ಮನ್ನು ಈ ಭವಸಾಗರದಿಂದ ತಾರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಶರಣರ ಶರಣಗಳಿಗೆ ಶರಣು ಹೋಗಬೇಕು. ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮಜ್ಜತೋ ಮೇ ಶರಣಂ ಕಿಮಸ್ತಿ ಗುರುಕೃಪಾಲೋ ಕೃಪಯಾವದೈತತ್ ವಿಶ್ವೇಶ ಪಾದಾಂಬುಜ ದೀರ್ಘನೌಕಾ. ಇನ್ನೊಂದು ಕಡೆಯಲ್ಲಿ ಭಾಳ ಸುಂದರವಾಗಿ ಹೇಳಿದರು. ಈಗ ನಾವು ಈ ಅಪಾರವಾಗಿರ್ತಕ್ಕಂಥ ಸಂಸಾರ ಸಮುದ್ರ ಮಧ್ಯೆಯೊಳಗೆ ನಾವು ಮುಳುಗುತ್ತಾ ಇದ್ದೀವಿ ಅಂತ. ಈ ಮುಳುಗತಕ್ಕಂಥ ನಮಗೆ ನಿಜವಾದ ಅಲ್ಲಿ ನಮ್ಮನ್ನು ಪಾರ ಮಾಡೋರು ಯಾರು? ಶರಣಂ ಕಿಮಸ್ತಿ, ನಾವು ಯಾರಿಗೆ ಶರಣ ಹೋಗಬೇಕು? ಈಗ ಒಬ್ಬ ಸಮುದ್ರದಲ್ಲಿ ಮುಳುಗಾಕತ್ತಾನಂತ ತಿಳ್ಕೊಳ್ರಿ, ಅವ ಅಂಗಲಾಚಿ ಬೇಡ್ತಿರ್ತಾನ, ಯಾರು ರಕ್ಷಣಾ ಮಾಡಿರಿ ಅಂಥೇಳಿ ಬೇಡ್ತಾ ಇರ್ತಾನೆ, ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅಂಥ ಸಮಯದೊಳಗೆ ಒಂದು ನೌಕೆ ಎನ್ನುವಂಥದ್ದು, ಒಬ್ಬ ಅಂಬಿಗ ಒಂದು ನಾವನ್ನು ತೊಗೊಂಡು ಅಲ್ಲಿಗೆ ಬಂದ ಅಂತಂದರೆ ಅವ ಹೆಂಗೆ ಪಾರು ಮಾಡ್ತಾನೆ? ಆ ಸಮುದ್ರದಿಂದ ತನ್ನ ನೌಕೆಯೊಳಗೆ ಕೂಡಿಸಿಕೊಂಡು ಸಮುದ್ರದಿಂದ ಅವನನ್ನು ತಾರಣ ಮಾಡ್ತಾ ಇದ್ದಾನೆ, ಪಾರು ಮಾಡ್ತಾ ಇದ್ದಾನೆ. ಹಂಗೆ ನಾವು ಸದ್ಗುರುಗಳಿಗೆ ಕೃಪಾಳುವಾಗಿರ್ತಕ್ಕಂಥ ಆ ಸದ್ಗುರುನಾಥನಿಗೆ ನಾವು ಶರಣಾಗತರಾದೀವಿ ಅಂತಂದರೆ, ಆ ಗುರುವಿನ ಸಂಘವನ್ನು ನಾವು ಮಾಡಿದ್ದೀವಿ ಅಂತಂದರೆ ಆ ಸದ್ಗುರುನಾಥನ ವಿಶ್ವೇಶ ಪಾದಾಂಬುಜ ದೀರ್ಘನೌಕಾ. ವಿಶ್ವೇಶ ಅಂದರೆ ಇಲ್ಲಿ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಮಹಾತ್ಮರ ಚರಣಗಳಿಗೆ ನಾವು ಶರಣಾಗತರಾದೀವಿ ಅಂತಂದರೆ ಅದು ನಮ್ಮನ್ನು, ಅದೇ ಇಲ್ಲಿ ಸತ್ಸಂಗ ಅನ್ನುವಂಥದ್ದೇ ಒಂದು ನೌಕಾ. ಆ ನೌಕೆ ಅನ್ನುವಂಥದ್ದು ಏನು ಮಾಡ್ತದೆ? ನಮ್ಮನ್ನು ಈ ಸಂಸಾರ ಅನ್ನುವಂಥ ಸಮುದ್ರದಿಂದ ಸುಲಭವಾಗಿ ನಮ್ಮನ್ನು ದಾಟಿಸಿಬಿಡ್ತದೆ ಅನ್ನುವಂಥ ಮಾತನ್ನು ಮಹಾತ್ಮರು ಭಾಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಿಲ್ಲಿ ನಾವು ಸದಾ ಮಹಾತ್ಮರ ಸಂಘ ಅನ್ನುವಂಥದ್ದನ್ನು ಮಾಡಬೇಕು. ಈ ಮೂರು ಲೋಕದೊಳಗೆ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಸಾಧನ ಅನ್ನುವಂಥದ್ದಾಗ್ಯದ. ಅದಕ್ಕೆ ಮಹಾನುಭಾವ ಸಂಸರ್ಗ ಕಶ್ಯನೋನ್ನತಿಕಾರಕ ರತ್ಯಾಂಬುಜಾನವಿ ಸಂಗಾತ್ ತ್ರಿದಶೈರಪಿ ವಂದ್ಯತೆ ಅಂತ ಹೇಳಿದರು. ಅಂದರೆ ಮಹಾತ್ಮರ ಸಂಘ ನಮ್ಮ ಜೀವನದೊಳಗೆ ಯಾವ ಉನ್ನತಿಯನ್ನು ಮಾಡಲಿಕ್ಕಿಲ್ಲ.
ಅಂದರೆ ನಮಗೆ ಐಹಿಕವಾಗಿರ್ತಕ್ಕಂಥ ಭೋಗಗಳನ್ನು ಕೊಡ್ತದೆ. ಇವತ್ತು ನಾವು ಸತ್ಸಂಗ ಮಾಡಿದಾಗ ಬರೀ ಜ್ಞಾನ ಆಗಿ ಮುಕ್ತರಾಗ್ತೀವಿ ಅಂತ ಹಾಗೇನೂ ಇಲ್ಲ. ನಮಗೆ ಸಂಸಾರದ ಭೋಗಗಳಲ್ಲಿ ಕಾಮನೆ ಇತ್ತು ಅಂತಂದರೆ ನಮಗೆ ಹೆಂಡತಿ ಆಗಲಿ, ಮಕ್ಕಳಾಗಲಿ, ಸಂಪತ್ತಾಗಲಿ, ಭೂಮಿಯಾಗಲಿ, ಅಧಿಕಾರ ಆಗಲಿ, ನಾವೇನು ಬೇಡ್ತೇವೋ ಅದು ಕೂಡ ನಮಗೆ ಸತ್ಸಂಗದೊಳಗೆ ದೊರಕ್ತದೆ. ಮತ್ತು ನಮಗೆ ಜ್ಞಾನವನ್ನು ಮಾಡ್ಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ರತ್ಯಾಂಬುಜಾನವಿ ಸಂಗಾತ್, ಹೆಂಗೆ ಒಂದು ಮನೆಯ ಚರಂಡಿ ನೀರು, ಕೊಳಚೆ ನೀರು ಅನ್ನುವಂಥದ್ದು ಹರಿತಾ ಹೋಗಿ ಹಳ್ಳವನ್ನು ಕೂಡಿ ಹಳ್ಳದ ಮುಖಾಂತರ ಗಂಗಾ ನದಿಯನ್ನು ಸೇರ್ತು ಅಂತಂದರೆ ಆ ಗಂಗಾ ನದಿಯ ಸಂಗ ಮಾಡಿದಾಗ ಅದು ದೇವತೆಗಳಿಂದಲೂ ಕೂಡ ನಮಸ್ಕಾರ ಮಾಡಿಸ್ಕೊಳ್ಳಲಿಕ್ಕೆ ಯೋಗ್ಯ ಆಗ್ತದೆ ಅಂತ. ದೇವತೆಗಳು ಕೂಡ ಗಂಗಾ ನದಿಗೆ ನಮಸ್ಕಾರ ಮಾಡ್ತಾರೆ, ಗಂಗಾ ಮಾತೆ ನಮಸ್ಕಾರ ಮಾಡ್ತಾರೆ. ಮತ್ತು ಇದು ಚರಂಡಿ ನೀರು ಹೋಗಿ ಗಂಗಾ ನದಿಯನ್ನು ಕೂಡಿದಾಗ ಇದು ದೇವತೆಗಳಿಂದ ವಂದಿಸಲ್ಪಡ್ತದೆ. ದೇವತೆಗಳು ಕೂಡ ಇದನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಮಹಾತ್ಮರ ಸಂಘ ಮಾಡಿದರೆ ನಮಗೆ ಇಹದಲ್ಲಿ ಪರದಲ್ಲಿ ಸುಖ ಅನ್ನುವಂಥದ್ದಾಗ್ತದೆ. ಜ್ಞಾನದ್ವಾರ ನಾವು ಮುಕ್ತರಾಗ್ತಾ ಇದ್ದೀವಿ ಎನ್ನುವಂಥ ಮಾತನ್ನು ಬಹು ಸುಂದರವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ, ಓಂ ತತ್ಸತ್.